ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಿಗ್ಗಿ ಡ್ಯೂಟಿ ಮಾಡೋಣ ಅಂತಾನೆ ಬಂದೀನಿ. ಅಂದ್ರೆ ಚಾಲೆಂಜಿನ ಡೇ ಇವತ್ತು 23ನೇ ದಿನ ಚಾಲೆಂಜ್ ಡೇ ಆಗಿ ತಗೋಣ. ಅಂದ್ರೆ ಅದು 2 ದಿನ ಡ್ಯೂಟಿ ಮಾಡಿಲ್ಲ, 2 ದಿನ ಕೂಡ ಕೌಂಟ್ ಅಣ್ಣ. ಏನಕ್ಕೆ ಅಂದ್ರೆ ವಿಡಿಯೋ ಮಾಡಿದೀನಿ, ಒಂದಿನ ಮಾತ್ರ ವಿಡಿಯೋ ಮಾಡಿಲ್ಲ. ಅಂದ್ರೆ ಊರಲ್ಲಿ ಇದ್ನಲ್ಲ ಮಂಗಳವಾರ, ಅವತ್ತಿನ ಮಾತ್ರ ವಿಡಿಯೋ ಮಾಡಿಲ್ಲ. ಬಟ್ ದಿನಾನು ಕೂಡ ವಿಡಿಯೋ ಮಾಡಿದೀನಿ, ಬಟ್ ಚಾಲೆಂಜ್ ಡೇ ಕಂಪ್ಲೀಟ್ ಮಾಡಿಲ್ಲ. ಬಟ್ ಆದ್ರೂ ಪರವಾಗಿಲ್ಲ. ಅಂದ್ರೆ ನಮಗೆ 30 ಡೇಸ್ ಲೆಕ್ಕ ಬೇಕಲ್ಲ, ಅಂದ್ರೆ 1 ಮಂತ್ ಲೆಕ್ಕ. ಅದಕ್ಕೋಸ್ಕರ ಈಗ 30 ಡೇಸ್ ತಗೋಣ. ಅಂದ್ರೆ ಇವತ್ತು ಕೂಡ ನಾನು ಸ್ವಿಗ್ಗಿ ಮಾಡ್ತಾ ಇದೀನಿ. ಅಂದ್ರೆ ಇವತ್ತು 23ನೇ ದಿನ ನಾನು ತುಮಕೂರಿಂದ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದು 23ನೇ ದಿನ ಇವತ್ತು ನಾನು ಡ್ಯೂಟಿಗೆ ಬಂದಿದ್ದೀನಿ. ಅಂದ್ರೆ ಇವತ್ತೆಲ್ಲ ಡ್ಯೂಟಿ ಹೇಗಿರುತ್ತೆ, ಯಾರೆಲ್ಲ ಹೇಗಿದೆ, ಅಂದ್ರೆ ಸ್ವಿಗ್ಗಿಲಿ ವರ್ಕೌಟ್ ಆಗುತ್ತಾ, ಅಂದ್ರೆ 1850 ಮಾಡ್ಬೋದಾ, ಎಷ್ಟು ಗಂಟೆವರೆಗೂ ಮಾಡ್ಬೋದಾ ಅನ್ನೋದೆಲ್ಲ ನಿಮ್ಗೆ ತಿಳಿಸ್ಕೊಡಿದ್ದೀನಿ. ಅಂದ್ರೆ ನಾನು ಲಾಗಿನ್ ಅವರ್ ಎಷ್ಟು ಗಂಟೆವರೆಗೂ ಇರ್ತೀನಿ ಅಂದ್ರೆ ಬೆಳಿಗ್ಗೆ 6:30ಇಂದ ಮಧ್ಯಾಹ್ನ 4 ಗಂಟೆವರೆಗೂ ಇರ್ತೀನಿ. ತಿರ್ಗಾ ಸಂಜೆ 7 ಗಂಟೆಗೆ ಬಂದು ಟಾರ್ಗೆಟ್ ಕಂಪ್ಲೀಟ್ ಆಗೋವರೆಗೂ ಇರ್ತೀನಿ. ಅಂದ್ರೆ ಏನಕ್ಕೆ ಅಂದ್ರೆ ಸ್ವಿಗ್ಗಿ ಏನಕ್ಕೆ ಬಂದೆ ಅಂದ್ರೆ ರೆಸ್ಟ್ ಕೂಡ ಸಿಗುತ್ತೆ. ಅಂದ್ರೆ 7 ಗಂಟೆಯಿಂದ 4 ಗಂಟೆವರೆಗೂ ರೆಸ್ಟ್ ಸಿಗುತ್ತೆ. ಅಂದ್ರೆ ನನಗೆ ಮನೆಗೆ ಹೋಗಿ ಆರಾಮಾಗಿ 1 3 ಅವರ್ ರೆಸ್ಟ್ ಮಾಡ್ಬೋದು. ಅದಕ್ಕೋಸ್ಕರ ನಿನ್ನೆ ಚೆನ್ನಾಗಿತ್ತು. ಸೊ ಇವತ್ತು ಕೂಡ ಹಂಗೆ ಇರುತ್ತೆ ಅಂತ ನೋಡೋಣ. ಆದ್ರೆ ನಿನ್ನೆ ಆರ್ಡರ್ ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ವರ್ಕೌಟ್ ಆಯ್ತು. ಬಟ್ ಇವತ್ತು ಆರ್ಡರ್ ಎಲ್ಲ ಹೇಗಿದೆ ಅನ್ನೋದೆಲ್ಲ ಗೊತ್ತಿಲ್ಲ. ಬನ್ನಿ ಫೀಲ್ಡಿಗೆ ಹೋಗ್ಬಿಟ್ಟು ಆರ್ಡರ್ ಎಲ್ಲ ಹೇಗಾಗುತ್ತೆ ಅಂತೆಲ್ಲ ನಾವು ತಿಳ್ಕೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ನೇ ಆರ್ಡರ್ ಬಂದಿದೆ. ಅಂದ್ರೆ ಇವತ್ತಿನ ಫಸ್ಟ್ನೇ ಆರ್ಡರ್ ಕೂಡ ನಿನ್ನೆ ಫಸ್ಟ್ನೇ ಆರ್ಡರ್ ಎಲ್ಲಿ ಬಿದ್ದಿತ್ತು ಅಲ್ಲಿಂದನೇ ಬಂದಿದೆ, ಇನ್ಸ್ಟಾಮಾರ್ಟಿಂದನೇ ಬಂದಿರೋದು. ಅಂದರೆ ಆಲ್ಮೋಸ್ಟ್ ಬೆಳಗ್ಗೆ 6:30 ಬಂದಿರೋರಿಗೆಲ್ಲ ಇನ್ಸ್ಟಾಮಾರ್ಟಿಂದನೇ ಬರೋದು. ಏನಕ್ಕೆ ಅಂದರೆ ಇನ್ನೂ ರೆಸ್ಟೋರೆಂಟ್ಗಳು ಯಾವ ಕರೆಕ್ಟಾಗಿ ಓಪನ್ ಇರಲ್ಲ. ಅಂದರೆ ಎಲ್ಲ 7 ಗಂಟೆ ಮೇಲೆ ಓಪನ್ ಆಗೋದು. ಅದಕ್ಕೋಸ್ಕರ ಇನ್ಸ್ಟಾಮಾರ್ಟ್ ಆರ್ಡರ್ಗಳೇ ಜಾಸ್ತಿ. ಅಂದರೆ ತುಂಬ ಅರ್ಲಿ ಮಾರ್ನಿಂಗ್ ಬಂದರೆ ಈಗ 6:30 ಬಂದರೆ ನೋಡಿ ಇನ್ಸ್ಟಾಮಾರ್ಟ್ ಆರ್ಡರ್ ಕೂಡ ಫಸ್ಟ್ ಬರೋದು. ಅಂದರೆ ಈಗ ನನ್ನ ಮೊದಲನೇ ಆರ್ಡರ್ ಕೂಡ ಇನ್ಸ್ಟಾಮಾರ್ಟ್ ಆರ್ಡರೇ ಬಂದಿರೋದು. ಅಂದರೆ ಇನ್ಸ್ಟಾಮಾರ್ಟ್ ಆರ್ಡರ್ ಬಂದು ಇನ್ನೊಂದೇನು ಗೊತ್ತಾ, ಜಾಸ್ತಿ ದೂರ ತಗೊಂಡಿಂದ ಲಾಂಗ್ ರೇಂಜ್ ಇರೋಲ್ಲ, ಹತ್ತಿರದಲ್ಲೇ ಇರುತ್ತೆ. ಬನ್ನಿ ಈ ಆರ್ಡರ್ನ ಹೋಗಿ ಡ್ರಾಪ್ ಮಾಡೋಣ. ನೋಡಿ ಗೈಸ್, ಸೆಕೆಂಡ್ನೇ ಆರ್ಡರ್ ಕೂಡ ಪಿಕ್ ಮಾಡಿದ್ದೀನಿ. ಅಂದರೆ ಸೆಕೆಂಡ್ನೇ ಆರ್ಡರ್ ಬಂದಿಲ್ಲಿ ಇದೇನಪ್ಪ, ಸ್ನ್ಯಾಕ್ ಪಾಯಿಂಟ್ ಅಂತ ಇದೆ. ಅಂದರೆ ಆನ್ಲೈನಲ್ಲೇ ಒಂದು ಹೆಸರಿರುತ್ತೆ, ಆಫ್ಲೈನಲ್ಲೇ ಒಂದು ಹೆಸರಿರುತ್ತೆ. ನೋಡಿ ಸ್ನ್ಯಾಕ್ ಪಾಯಿಂಟ್ ಅಂತ ಇಲ್ಲಿ ಮಾತ್ರ ಓಂ ಸಾಯಿರಾಮ್ ಅಂತ ಇದೆ. ಅಂದರೆ ಓಂ ಸಾಯಿರಾಮ್ ರೆಸ್ಟೋರೆಂಟ್ ಹೆಸರು ಬಂದು ನಮಗೆ ತೋರಿಸಿದ್ದು. ಅದನ್ನು ಪಿಕಪ್ ಮಾಡ್ಕೊಂಡು ತಗೊಂಡೋಗ್ತಾ ಇದ್ದೀನಿ. ಇದು ಡ್ರಾಪ್ ಬಂದು ಇವಾಗ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಅಲ್ಲಿಂದ 1:30 ಬಂದರೆ ಅಂದರೆ 7 ಕಿಲೋಮೀಟ್ರ್ ಡ್ರಾಪ್ ಇದೆ. ಅಂದರೆ ನನಗೀಗ 1:30 ಆರ್ಡರ್ ಲೆಕ್ಕ ಬರುತ್ತೆ. ಅದರಿಂದಾಗಿ ಈಗ ಎಷ್ಟಾಗುತ್ತೆ ಅಂದರೆ ನಂದು ಈಗ ಈ ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ 2:30 ಆರ್ಡರ್ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಆಮೇಲೆ ನಿಮ್ಗೆ ಹೇಳ್ಬೇಕಾಯ್ತು, ಅಂದರೆ ಆರ್ಡರ್ ಹೆಂಗಪ್ಪ ಕೌಂಟ್ ಮಾಡ್ತಾರೆ ಸ್ವಿಗ್ಗಿಲಿ ಅನ್ನೋದು. ಅಂದರೆ ನೀವೇನಾದ್ರು 5 ಕಿಲೋಮೀಟರ್ ಒಳಗಡೆ ಇದ್ದರೆ 1 ಆರ್ಡರ್ ಲೆಕ್ಕ. ಅಂದರೆ 5 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ದರೆ 1:30 ಆರ್ಡರ್ ಲೆಕ್ಕ. ನೀವೇನಾದ್ರು ಇನ್ನೂ 10 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ದರೆ 2 ಆರ್ಡರ್ ಲೆಕ್ಕ ಬರುತ್ತೆ. ಅಕಸ್ಮಾತ್ ಏನಾದ್ರು 15 ಕಿಲೋಮೀಟ್ರಿಂದ 30 ಕಿಲೋಮೀಟ್ರ್ ಎಷ್ಟೇ ಇದ್ದರೂ ಕೂಡ 2:30 ಆರ್ಡರ್ ಲೆಕ್ಕ ಬರುತ್ತೆ. ಅಂದರೆ ಡಿಸ್ಟೆನ್ಸು ಇದು ಇಷ್ಟು ಬರುತ್ತೆ. ಇದನ್ನು ನೋಡ್ಕೊಳ್ಳಿ. ಅಂದರೆ ನನಗೆ ಸ್ಟಾರ್ಟಿಂಗ್ ತುಂಬ ಕನ್ಫ್ಯೂಸ್ ಆಗೋದು ಇದ್ರ ಬಗ್ಗೆ. ಅದಕ್ಕೋಸ್ಕರ ನೀಟಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಹೇಳ್ತಾ ಇರೋದು. 5 ಕಿಲೋಮೀಟ್ರ್ ಮೇಲೆ ಹೋದರೆ ಎಷ್ಟು, 10 ಕಿಲೋಮೀಟ್ರ್ ಮೇಲೆ ಹೋದರೆ ಎಷ್ಟು ಅನ್ನೋದೆಲ್ಲ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅದಕ್ಕೋಸ್ಕರನೇ ತೋರಿಸ್ತಾ ಇರೋದು. ಬನ್ನಿ ಈಗ ಇದನ್ನು ಹೋಗಿ ಡ್ರಾಪ್ ಮಾಡೋಣ. ಗೈಸ್, ಈಗ ಟಿಫನಿಗೆ ಅಂತ ಸ್ಟಾಪ್ ಮಾಡಿದೆ. ಅಂದರೆ ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ಅಂದರೆ 10 ಗಂಟೆ ಆಗಿರೋ ಕೂಡ ಆರ್ಡರ್ ತುಂಬ ಕಮ್ಮಿ ಇದ್ದಾವೆ. ಅಂದರೆ 5 ಆರ್ಡರ್ ಅಷ್ಟೇ ಕಂಪ್ಲೀಟ್ ಮಾಡಿರೋದು. ಬಟ್ ನೆನ್ನೆ ಆಲ್ಮೋಸ್ಟ್ ಅಲ್ಲೇ ಒಂದು 10 ಆರ್ಡರ್ ಕಂಪ್ಲೀಟ್ ಮಾಡಿದ್ವಿ ಅನಿಸುತ್ತೆ. 9 ಇಲ್ಲ ಅಂದರೆ 10 ಆರ್ಡರ್ ಕಂಪ್ಲೀಟ್ ಆಗಿತ್ತು. ಬಟ್ ಇವತ್ತು ಆರ್ಡರ್ಗಳು ಇಲ್ಲ. ಅಂದರೆ 5 ಆರ್ಡರ್ ಅಷ್ಟೇ ಕಂಪ್ಲೀಟ್ ಆಗಿರೋದು. ನೋಡಬೇಕು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೋ ಇಲ್ವೋ, ಹೇಗೆ ಮಾಡಬೇಕು ಅನ್ನೋದೆಲ್ಲ ಗೊತ್ತಿಲ್ಲ. ಬಟ್ ಟ್ರೈ ಮಾಡೋಣ. ಅಂದರೆ ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ ಅಲ್ವಾ. ಅಂದರೆ ಬೆಳಗ್ಗೆ ಅಷ್ಟು ಗಂಟೆಗೆ ಎದ್ದು ಬಂದೀನಿ, 6:30 ಎದ್ದು ಬಂದೀನಿ ಅಂದರೆ ಯೂಸ್ ಆಗಬೇಕಲ್ಲ ಅದು. ಅದಕ್ಕೋಸ್ಕರ ಅಂದರೆ ವೆಯ್ಟ್ ಮಾಡ್ತಾಯಿದ್ದೀನಿ ಅವಾಗಿಂದ ಇಲ್ಲೇ. ಬಟ್ ಆರ್ಡರ್ ಬಂದಿಲ್ಲ. ಇನ್ನು ಬೇರೆ ಲೊಕೇಶನ್ಗೆ ಹೋಗ್ಬಿಟ್ಟು ಟ್ರೈ ಮಾಡೋಣ. ಗೈಸ್, ಇನ್ನೊಂದು ಡ್ರಾಪಿಗೆ ಬಂದಿದೆ, ಡ್ರಾಪ್ ಮಾಡಿನಿ. ಅಂದರೆ ಟೈಮ್ ಬಂದು 2 ಗಂಟೆ ಆಗಿದೆ. 2 ಗಂಟೆ ಆದರೂ ನನ್ನ ಆರ್ಡರ್ ಆಗಿರೋದು ಇವತ್ತು 15 ಅಷ್ಟೇ. ಅಂದರೆ ಏನಕ್ಕೆ ಅಂದರೆ ಆರ್ಡರ್ ತುಂಬ ಕಮ್ಮಿ ಇದ್ದಾವೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾಯಿಲ್ಲ, ತುಂಬ ನಿಧಾನ ಕೊಡ್ತಾಯಿದ್ದೀನಿ. ಅಂದರೆ ನನ್ನ ಇಷ್ಟೊತ್ತಿಗೆ 20 ಆರ್ಡರ್ ಕಂಪ್ಲೀಟ್ ಮಾಡಿದ್ದೆ. ಬಟ್ ಇವತ್ತಾಗಿರೋದು ಬರೀ 15 ಆರ್ಡರ್ ಅಷ್ಟೇ ಕಂಪ್ಲೀಟ್ ಮಾಡಿರೋದು. ನೋಡಬೇಕು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೋ ಇಲ್ಲ, ಅಚೀವ್ಮೆಂಟ್ ಆಗುತ್ತೋ ಇಲ್ಲೋ ಅನ್ನೋದು ನೋಡಬೇಕು. ಅಂದರೆ ರೆಸ್ಟಿಗಂತೂ ಹೋಗ್ತೀನಿ. 4 ಗಂಟೆಯಿಂದ 6 ಗಂಟೆ ತಕ್ಕನಾದರೂ ರೆಸ್ಟಿಗೆ ಹೋಗಲೇಬೇಕು. ಟ್ರೈ ಮಾಡೋಣ ಹೇಗಾಗುತ್ತೆ ಅನ್ನೋದೆಲ್ಲ ನೋಡೋಣ. ಅಂದರೆ ಇವಾಗ ಸ್ವಲ್ಪ ಆರ್ಡರ್ಗಳು ಕೊಟ್ಟರೆ ಯೂಸ್ ಆಗುತ್ತೆ. ಬಟ್ ಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ. 27 ಅಷ್ಟೇ ಮಾಡೋಕ್ಕಾಗೋದು. 27 ಆಗುತ್ತಾ ಇಲ್ಲ 34 ಆಗುತ್ತಾ ಅನ್ನೋದು ಕಾದಿ ನೋಡೋಣ. ಟೈಮ್ ಬಂದು ಇವಾಗ ಕರೆಕ್ಟಾಗಿ 4 ಗಂಟೆ ಆಗಿದೆ. ಅಂದರೆ ಆರ್ಡ್ರ್ ಬಂದು 22 ಕಂಪ್ಲೀಟ್ ಮಾಡಿ. ಈಗ ಸ್ವಿಗ್ಗಿ ಏನು ಮಾಡ್ದೆ ಅಂದರೆ 4 ಗಂಟೆಯಿಂದ 7 ಗಂಟೆವರೆಗೂ ನಾನು ರೆಸ್ಟಿಗೆ ಹೋಗ್ಬೇಕಾಯಿತು. ಬಟ್ ಏನಾಗಿದೆ ಕೆಲಸ ಅಂದರೆ ಒಂದು ಆರ್ಡರ್ ಹಾಕಿದ್ದಾನೆ. ಅಂದರೆ ನಾನು 26 ನೋಡಿ ಟೈಮ್ ಇವಾಗ 4 ಗಂಟೆ ಆಗಿದೆ. ಅಂದರೆ ಆರ್ಡ್ರ್ ಎಷ್ಟು ಕಂಪ್ಲೀಟ್ ಮಾಡಿದೆ ಅಂದರೆ ಬರೀ 20 ಅಷ್ಟೇ. ಅಂದರೆ ಅವಾಗಿನ ಆರ್ಡ್ರ್ಗಳೇ ಇರಲಿಲ್ಲ, ತುಂಬ ಕಮ್ಮಿ. ಅಂದರೆ ತುಂಬ ಕಮ್ಮಿ ಆರ್ಡರ್ ಇತ್ತು. ಅಂದರೆ ತುಂಬ ಜನ ಎಲ್ಲ ಮಾಡಿದ್ದಾರೆ. ಬಟ್ ನನ್ನ ಕೈಲಿ ಆಗಲಿಲ್ಲ. ಏನಕ್ಕೆ ಅಂದರೆ ಬರೀ 20 ಅಷ್ಟೇ ಕಂಪ್ಲೀಟ್ ಮಾಡೋಕ್ಕಾಗಿರೋದು. ಇನ್ನೇನು 4 ಗಂಟೆ ಆಯಿತು, ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಊಟ ಮಾಡ್ತಾಯಿದ್ದೆ. ಒಂದು ಆರ್ಡರ್ ಆಗ್ತಾ ಗುರು. ಅಂದರೆ 20 ಕಿಲೋಮೀಟ್ರ್ ಆರ್ಡ್ರ್ ಅಂತ ನಾನು ಅಂದ್ಕೊಂಡು ಆಕ್ಸೆಪ್ಟ್ ಮಾಡಿದೆ.
ಬಟ್ ಪಿಕಪ್ಗೆ 800 ಮೀಟ್ರ್ ಬಂದಿದ್ದೀನಿ. ಡ್ರಾಪ್ ಎಷ್ಟಿದೆ ಗೊತ್ತಾ? 25 ಕಿಲೋಮೀಟ್ರ್ ಡ್ರಾಪ್ ಇದೆ ಗುರು. ಅಂದರೆ 25 ಕಿಲೋಮೀಟ್ರ್ ಡ್ರಾಪಿಗೆ ನನಗೆ 2.5 ಅಷ್ಟೇ ಕೊಡೋದು. ಬಟ್ ಹೋಗೋಕೆ 1 ಅವರು, ಬರೋಕೆ 1 ಅವರು. ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಜೀವನದಲ್ಲೂ ಮಾಡ್ತೀನಿ ಸ್ವಿಗ್ಗಿಲಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನಕ್ಕೆ ಅಂದರೆ ಫುಲ್ಲು ನಾನು ಝೊಮ್ಯಾಟೋದಲ್ಲೂ ಮಾಡಿಲ್ಲ ಗುರು. 25 ಕಿಲೋಮೀಟ್ರ್ ಇದುವರೆಗೂ 25 ಕಿಲೋಮೀಟ್ರ್ ನಾನು ಝೊಮ್ಯಾಟೋದಲ್ಲೂ ಹೋಗಿಲ್ಲ. ಮ್ಯಾಕ್ಸಿಮಮ್ ಅಂದರೆ 13ರಿಂದ 15 ಕಿಲೋಮೀಟ್ರ್ ಅಷ್ಟೇ. ಬಟ್ ಸ್ವಿಗ್ಗಿ ನೋಡಿ ಎಲ್ಲರೂ ಹೇಳ್ತಾರೆ ಅಂದರೆ ಝೊಮ್ಯಾಟೊ ಅಲ್ಲಿಗೆ ತಗೊಂಡಾಗ ಹಾಕ್ಬಿಡ್ತಾನೆ, ಇಲ್ಲಿಗೆ ತಗೊಂಡಾಗ ಹಾಕ್ಬಿಡ್ತಾನೆ ಅಂತ. ಈಗ ಸ್ವಿಗ್ಗಿನೂ ಅಷ್ಟೇ ನೋಡಿ ತಗೊಂಡಾಗ ಎಲ್ಲಿಗೆ ಹಾಕ್ತಾಯಿದ್ದಾನೆ ಅಂತ. 25 ಕಿಲೋಮೀಟ್ರ್ ಗುರು, ಒಂದಲ್ಲ ಎರಡಲ್ಲ. ಆ ಸ್ಕ್ರೀನ್ಶಾಟ್ ಕೂಡ ನಿಮಗೆ ಇಲ್ಲಿ ಹಾಕಿರ್ತೀನಿ. ಅಂದರೆ ಹೋಗೋಕೆ 1 ಅವರ್ ಬೇಕು ನನಗೆ, ಬರೋಕೆ 1 ಅವರ್ ಬೇಕು. ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಕರೆಕ್ಟು ಟೈಮ್ ನೋಡ್ಕೊಂಡೆ ಮಾಡ್ತಾರೆ. ಅಂದರೆ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಬೋದಾಯಿತು, ಬಟ್ ನೈಟ್ ತಿರ್ಗಾ ಇದೇ ಥರ ರೀತಿ ಮಾಡ್ತಾನೆ. ಅವಾಗ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ನಾನು ಉಳಿಸ್ಕೊಂಡೆ. ಬಟ್ ಏನು ಮಾಡೋಕ್ಕಲ್ಲ ಅಂದರೆ ಇವತ್ತು ರೆಸ್ಟೇ ಇಲ್ಲ. ಅಂದರೆ ನಾನು ಹೋಗಿ ಹೆಂಗೋ 3 ಅವರ್ ರೆಸ್ಟ್ ಸಿಗುತ್ತೆ, ಎಡಿಟ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಮನಿಕೊಂಡು ಎದ್ದು ಬರ್ಬೋದು ಅಂದ್ಕೊಂಡೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಗುರು. ಅಂದರೆ ನಾವು ಅಂದ್ಕೊಂಡಂಗೆಲ್ಲ ಆಗೋದೇ ಇಲ್ವಲ್ಲ. ಅದು ಕಾರಣನೇ ನೋಡಿ 25 ಕಿಲೋಮೀಟ್ರ್ ಹಾಕಿದ್ದಾನೆ. ಬನ್ನಿಗೆ ಏನು ಮಾಡೋಕ್ಕಲ್ಲ. 25 ಕಿಲೋಮೀಟ್ರ್ 1 ಅವರ್ ಹೋಗಬೇಕು, 1 ಅವರ್ ಬರಬೇಕು ಗುರು. ಈ ಥರ ಒಂದು ಆರ್ಡರ್ ಸಾಕು ಗುರು ನಾವು ಡೆಲಿವರಿ ಜಾಬ್ನ ಮಾಡ್ದಲ್ಲೇ ಇರೋದಕ್ಕೆ. ಏನಕ್ಕೆ ಅಂದರೆ 25 ಕಿಲೋಮೀಟರ್ ಗುರು, ಒಂದಲ್ಲ ಎರಡಲ್ಲ ನೋಡಿ. 25 ಕಿಲೋಮೀಟರ್ ಡ್ರಾಪು. ಅಂದರೆ ಅದಕ್ಕೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ? 108 ರೂಪಾಯಿ ಕೊಟ್ಟಿದ್ದಾನೆ. ಜೊತೆಗೆ ಇಲ್ಲೇ ವೆಯ್ಟ್ ಮಾಡಿ 5 ನಿಮಿಷ 83 ರೂಪಾಯಿನ ಎಕ್ಸ್ಟ್ರಾ ಕೊಡ್ತಾನೆ. ಏನಕ್ಕೆ? ಎಷ್ಟು ಕಿಲೋಮೀಟ್ರ್? 25 ಕಿಲೋಮೀಟ್ರಿಗೆ ಏನು 200 ರೂಪಾಯೂ ಇಲ್ಲ ಗುರು. ವೇಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಈ ಕಡೆ ರಿಜೆಕ್ಟು ಮಾಡೋಂಗಿಲ್ಲ. ಅಂದರೆ ಅಕಸ್ಮಾತ್ ಇವಾಗ ರಿಜೆಕ್ಟ್ ಮಾಡಿದ್ರೆ ತಿರ್ಗಾ ನೈಟ್ ಎಲ್ಲ ತೊಗೊಂಡೋಗಿ ಇದೇ ಥರ ಹಾಕಿದ್ರೆ ಅವಾಗ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಇವಾಗ ಮಾಡಿದ್ರೆ ಆ ಟ್ರಾಫಿಕ್ಕು ಆ ಗೊರಗುಂಟೆಪಾಳ್ಯ ಸಿಗ್ನಲಲ್ಲೇ ಅರ್ಧ ಗಂಟೆ ಆಯಿತು. ಅಲ್ಲಿಂದ ತಗೊಬಂದು ಇಲ್ಲಿ ಕೊಡೋಕೆ ಹೋದರೆ ಇಲ್ಲಿ ಕಸ್ಟಮರ್ ಫೋನ್ ಪಿಕ್ ಮಾಡಲಿಲ್ಲ. ಇಲ್ಲೊಂದು 10 ನಿಮಿಷ ವೇಸ್ಟ್ ಆಯಿತು. ಟೈಮ್ ಆಲ್ರೆಡಿ ಎಷ್ಟಾಗಿದೆ ನೋಡಿ, 5:12 ಆಗಿದೆ. ಈಗ ಹೋಗೋಕ್ಕೋಸ್ಕರ ನನಗೆ ತಿರ್ಗಾ ಇನ್ನು 25 ಕಿಲೋಮೀಟ್ರ್ ವಾಪಸ್ ಹೋಗ್ಬೇಕು ಈಗ ಝೋನೊಳಗೆ. ತಿರ್ಗಾ ಹೋಗ್ತಾನೋ ಆರ್ಡ್ರ್ ಹಾಕ್ತಾನೋ ಹಾಕಲ್ವೋ ಅದು ಕೂಡ ಗೊತ್ತಿಲ್ಲ, ನೋಡಬೇಕು. ಆಮೇಲೆ ಈಗ ಜೊತೆಗೆ 4 ಗಂಟೆಯಿಂದ 7 ಗಂಟೆವರೆಗೂ ರೆಸ್ಟ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ರೆಸ್ಟ್ ಇಲ್ಲ, ಏನೂ ಇಲ್ಲ, ಹಾಗಾಗಿದೆ. ಈಗಾಗಲೇ 5 ಗಂಟೆ. ಈಗ ತಿರ್ಗಾ ನಾನು ಝೋನ್ ಒಳಗಡೆ ಹೋಗೋ ಅಷ್ಟೊತ್ತಿಗೆ 6:15 ಅಂದರೆ 1.25 ಗಂಟೆ ತೊಗೊಂಡಿದ್ದೆ ಅಲ್ಲಿಂದ ನಾನು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಅಂದರೆ 3:50ಕ್ಕೆ ನನಗೆ ಪಿಕಪ್ ಬಂದಿದ್ದು. ಅಂದರೆ ನಾನು ಹೋಗೊಂದು 3:55ಕ್ಕೆಲ್ಲ ಪಿಕ್ ಮಾಡ್ಕೊಂಡು ತೊಗೊಂಬಂದೆ. ಅಂದರೆ ಈ ಟ್ರಾಫಿಕಲ್ಲಿ ಅದರಲ್ಲಿ ತೊಗೊಂಬರೋ ಅಷ್ಟೊತ್ತರಲ್ಲಿ ಸಾಕಾಗೋಯ್ತು. ಅಂದರೆ ಜಯನಗರ ಬಿಟ್ಟು ಇನ್ನೂ ಒಂದು 6-7 ಕಿಲೋಮೀಟ್ರ್ ಮುಂದೆ ಗುರು. ಜಯನಗರ ಅಂತೀನಿ, ಜೆ ಪಿ ನಗರ ಬಿಟ್ಟು ಇನ್ನೂ ಒಂದು 6-7 ಕಿಲೋಮೀಟ್ರು ಮುಂದೆ ಬಂದು ಡೆಲಿವರ್ ಮಾಡಿದ್ದು ಈ ಆರ್ಡರ್ನ. ಅಯ್ಯೋ ಹೋಗಪ್ಪ, ನನಗಂತೂ ಬೇಜಾರಾಗೋಯ್ತು. ಈ ಥರ ಮಾಡೋಕ್ಕಾದ್ರೆ ನಿಜ ಡ್ಯೂಟಿ ಮಾಡೋಕ್ಕಾಗಲ್ಲ ಗುರು. ಅಂದರೆ ಫುಲ್ಲು ಶೋಲ್ಡರೆಲ್ಲ ಪೇಯ್ನ್ ಬಂತು. ಅಂದರೆ ಒಂದೇ ಸಮಯ ಇಟ್ಕೊಂಡು ಅಲ್ಲಿಂದ ಓಡಿಸ್ಕೊಂಬರ್ಬೇಕಲ್ಲ. ಈಗ 25 ಕಿಲೋಮೀಟ್ರ್ ಓಡಿಸ್ಕೊಂಬಂದೆ ಎಷ್ಟು ಪೇಯ್ನ್ ಆಗ್ತಾಯಿದೆ ಶೋಲ್ಡ್ರೆಲ್ಲ. ಈಗ ತಿರ್ಗಾ 25 ಕಿಲೋಮೀಟ್ರು ಸೇಮ್ ಹೋಗ್ಬೇಕು. ಅಯ್ಯೋ ಹೋಗೋ ಅಷ್ಟೊತ್ಕಂತ ಇನ್ನೂ ಸಾಕಾಗಿ ಹೋಗುತ್ತೆ. ಯಾವೊಂದು ಮಾಡ್ತಾನೆ ಗುರು ಸ್ವಿಗ್ಗಿ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ. ಒಂದೇ ಒಂದು ಆರ್ಡರಿಗೆ ಬೆಳಗಿಂದ ಏನು ಹಂಗೆ ಅನಿಸಿರಲಿಲ್ಲ. ಅವ್ನು ಆರ್ಡರ್ ಕೊಟ್ಟಿರಲಿಲ್ಲ ಅಂದ್ರೂ 27ಕ್ಕೆ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಂಡು ನಾನು ಮನೆಗೆ ಹೋಗ್ಬಿಡ್ತಿದ್ದೆ. ಇದೊಂದು ಆರ್ಡರಿಂದ ಸ್ವಿಗ್ಗಿನೇ ಬೇಜಾರಾಗ್ಬಿಟ್ಟಿದೆ. ನಾಳೆ ನೋಡಬೇಕು ಗುರು. ಝೊಮ್ಯಾಟೊ ಮಾಡೋಣ ಅಂದರೆ ಒಂದೊಂದು ಒಳ್ಳೆ ಅಂದರೆ 1700 ರೂಪಾಯಿಗೆ 400 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಅಂದರೆ ಡೆಲಿವರಿ ಕಂಪ್ನಿರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತಲೇ ಗೊತ್ತಿಲ್ಲ. ಅಂದರೆ ನೋಡ್ಕೊಂಡ್ರೆ ಪಾರ್ಟ್ನರ್ಸ್ಗಳು ಒಳ್ಳೇದು ಮಾಡೋಕ್ಕೆ ಟ್ರೈ ಮಾಡಬೇಕು. ಇವರೆಲ್ಲ ಹೋಗ್ತಾ ಸಿಕ್ಕಾಪಟ್ಟೆ ಕೆಟ್ಟದ್ದು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಅಂತ ನನಗನ್ಸುತ್ತೆ. ಏನಕ್ಕೆ ಅನ್ನೋದಾದರೆ 1700 ರೂಪಾಯಿ ಕೊಟ್ಟವನೇ ಗುರು. 1700 ರೂಪಾಯಿಗೆ 400 ರೂಪಾಯಿ ಇನ್ಸೆಂಟಿವ್ ಅಂತೆ ಇದರಲ್ಲಿ ಝೊಮ್ಯಾಟೊದಲ್ಲಿ. ಇಲ್ಲಾಂದ್ರೆ ನಾನು ಇವತ್ತು ಝೊಮ್ಯಾಟೊನೇ ಮಾಡ್ತಾಯಿದ್ದೆ. ಬಟ್ ಅವ್ನು ಕೊಟ್ಟಿರೋದು ಅಷ್ಟೇ 18 ಅವರ್ ಲಾಗಿನ್ ಇದ್ದರೂ ಕೂಡ 1700 ರೂಪಾಯಿ ಮಾಡೋಕ್ಕಲ್ಲ. ಸಂಡೇ ಆದರೆ ಹೆಂಗೋ ಮ್ಯಾಕ್ಸಿಮಮ್ ಟ್ರೈ ಮಾಡಿಬಿಡ್ಬೋದಾಗಿತ್ತು. ಬಟ್ ಇವತ್ತು ಶುಕ್ರವಾರ ಆರ್ಡರ್ ಅಷ್ಟಾಗಿ ಸ್ವಲ್ಪ ಮ್ಯಾಕ್ಸಿಮಮ್ ಅಂದರೆ ಶನಿವಾರ ಭಾನುವಾರ ಇದ್ದಂಗೆ ಇರೋಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಸಖತ್ ಕಷ್ಟ ಆಗುತ್ತೆ. 1700 ಝೊಮ್ಯಾಟೊದಲ್ಲಿ ಕೂಡ ಮಾಡೋಕ್ಕಾಗಲ್ಲ. ನಾನು ಅದ್ರಲ್ಲಿ ಝೊಮ್ಯಾಟೊದಲ್ಲಿ ಮಾಡೋಕ್ಕಾಗಲ್ಲ. ನಾನು ಹೆಂಗೋ 34 ಆರ್ಡರ್ ಮಾಡಿದ್ನಲ್ಲ, ಇವತ್ತು ಕೂಡ 34 ಆರ್ಡರ್ ಮಾಡ್ಬೋದು ಅಂತ ಸ್ವಿಗ್ಗಿಗೆ ಬಂದರೆ ಯಪ್ಪ ವೆರಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಗುರು. ಸಖತ್ ಅಂದರೆ ಸಖತ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನನಗಂತೂ ಸ್ವಿಗ್ಗಿಲಂತೂ. ಅವತ್ತೊಂದಿನ ನೈಟ್ ಇನ್ನೇನು ಕಂಪ್ಲೀಟ್ ಆಗಬೇಕು ತಗೊಂಡಾಗ ಅಲ್ಲೆಲ್ಲ 15 ಕಿಲೋಮೀಟ್ರ್ ಬಿಸಿ ಆಗ್ತಾ. ಇವತ್ತು 25 ಕಿಲೋಮೀಟ್ರ್, ಒಂದಲ್ಲ ಎರಡಲ್ಲ. ಕಾರ್ ಬರ್ತಾಯಿದ್ದಾರೆ, ಸೈಡ್ಗೆ ಹಾಕ್ಕೊಂತೀನಿ ಗಾಡಿನ. ಇನ್ನೇನು ಮಾಡೋಕ್ಕಾಗುತ್ತೆ, ಬನ್ನಿ ಹೋಗೋಣ. ಇವತ್ತು ರೆಸ್ಟು ಇಲ್ಲ ಏನಿಲ್ಲ. ಅಂದರೆ ಬೆಳಗ್ಗೆ 6:15ಇಂದ ರಾತ್ರಿ 10:10 11 ಗಂಟೆ ಆದರೂ ಆಯಿತು, 12 ಗಂಟೆ ಆದರೂ ಆಯಿತು ನೋಡಿ. ಇವೆಲ್ಲ ಬೇಕಾ? ಬೆಳಗ್ಗೆ 6:00ಗೆ ಬಂದು ರಾತ್ರಿ 12 ಗಂಟೆ ತನಕ ಡ್ಯೂಟಿ ಮಾಡಿದ್ರೆ ಪೆಟ್ರೋಲಿಗೆ ನೋಡಿ 4 ಕಿಲೋಮೀಟ್ರ್ ಎಷ್ಟು ಹೊಡಿದೆ. 140 ಕಿಲೋಮೀಟ್ರು ಹೋಗ್ಬೇಕಾದ್ರೆ ಇನ್ನೂ 25 ಕಿಲೋಮೀಟ್ರು, 165 ಕಿಲೋಮೀಟ್ರು, 400 ರೂಪಾಯಿ ಪೆಟ್ರೋಲ್ ಇಲ್ಲೇ ಹೋಗಿದೆ. 400 ರೂಪಾಯಿ ಪೆಟ್ರೋಲು, ತಿರ್ಗಾ ಊಟ ಪಿ ಜಿದೆಲ್ಲ ತಗೋರು 1850 ಅಂದ್ರೆ ನಿಮ್ಗೆ ಎಷ್ಟು? 1000 ರೂಪಾಯಿಗೆ ಬೆಳಗ್ಗೆ 6 ಗಂಟೆಯಿಂದ ನೈಟ್ 12 ಗಂಟೆ ತನಕ ಯಾರು ಮಾಡ್ತಾರೆ ಹೇಳ್ರಿ? ಸೊ ನೋಡಿ, ಯಾರನ್ನ ಹೊಸ್ದಾಗಿ ಬರಬೇಕು ಅಂತ ಯೋಚನೆ ಮಾಡ್ತಾಯಿರ್ತೀರಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತಿದ್ದು.
ಅಂದರೆ ಬರೀ ಅರ್ನಿಂಗ್ಸ್ ಒಂದೇ ನೋಡೋದಲ್ಲ, ನೋಡಿ ಎಷ್ಟು ಕಷ್ಟ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ನನಗಂತ ಹೇಳ್ತಾವ ಇದು ಒಂದೇ ಆರ್ಡ್ರಿಗೆ ಸಖತ್ ಬೇಜಾರಾಗೋಯ್ತು ಗುರು. ನಾಳೆ ಸ್ವಿಗ್ಗಿ ಮಾಡಲ್ಲ ಗುರು, ಝೊಮ್ಯಾಟೊ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಗಾಯ್ಸ್ ನೋಡಿ ಟೈಮ್ ಎಷ್ಟು ಗಂಟೆ ಆಗಿದೆ ಅಂತ, 7 ಗಂಟೆ ಆಗಿದೆ ಗುರು. ಅಂದರೆ ಅಲ್ಲಿಂದ 25 ಕಿಲೋಮೀಟ್ರದ್ದು ಡ್ರಾಪ್ ಮಾಡಿ ತಿರ್ಗಾ ಈ ಕಡೆ ಬರ್ಬೇಕಾದ್ರೆ ಚಿಕ್ಕಪೇಟೆಗೆ ಆಗ್ತಾ. ಆ ಚಿಕ್ಕಪೇಟೆಯಲ್ಲಿ ಯಪ್ಪ ಟ್ರಾಫಿಕ್ಕು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಗುರು. ಅಲ್ಲಿಂದ ತಿರ್ಗಾ ಡ್ರಾಪ್ ಬಂದು 9 ಕಿಲೋಮೀಟ್ರ್ ಹಾಕಿದ್ದ, ಅಲ್ಲಿಂದ ತಗೊಂಬಂದು ಇಲ್ಲಿ ಕೊಡೋ ಅಷ್ಟೊತ್ತಿಗೆ ನೋಡಿ ನನ್ನ ಇವತ್ತಿನ ರೆಸ್ಟ್ ಟೈಮ್ ಎಲ್ಲ ಮುಗಿದೋಯ್ತು. ಅಂದರೆ ಏನಕ್ಕೆ ಹೇಳಿ ನಾನು ಸ್ವಿಗ್ಗಿ ತೊಗೊಂಡಿದ್ದು ಅಂದರೆ 4 ಗಂಟೆಯಿಂದ 7 ಗಂಟೆವರೆಗೂ ರೆಸ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ನಾನು ತಗೊಂಡಿದ್ದು. ಅಂದರೆ ಇವಾಗ ಹಾಲೇ ಡ್ಯೂಟಿನೇ ಮಾಡೋಕ್ಕಾಗ್ತಾಯಿಲ್ಲ, ಫುಲ್ಲು ಸ್ಟ್ರೈನ್ ಆಗ್ತಾಯಿದೆ. ಅಂದರೆ ಒಬ್ಬ ಮನುಷ್ಯ ಎಷ್ಟು ಅವರ್ ಡ್ಯೂಟಿ ಮಾಡ್ಬೋದು ಹೇಳಿ. ಅಂದರೆ 6 ಗಂಟೆಗೆ ಬಂದಿರೋದು ನಾನು ಲಾಗಿನ್ ಮಾಡಿರೋದು, ಬರೀ 24 ಆರ್ಡರ್ ಆಗಿದೆ. ಈಗ ತಿರ್ಗಾ ಇನ್ನೊಂದು ಆರ್ಡರ್ ಹಾಕಿದ್ದಾನೆ, ಅದು ತೊಗೊಂಡೋಗಿ 9 ಕಿಲೋಮೀಟ್ರ್ ಹಾಕಿದ್ದಾನೆ. ಏನು ಮಾಡ್ತಾಯಿದ್ದಾನೆ ಸ್ವಿಗ್ಗಿನು ಅಂತಂದು ನನಗಂತೂ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಸಖತ್ತು ವರ್ಸ್ಟ್ ಡೇ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಸ್ವಿಗ್ಗಿಲಿ ಮಾತ್ರ. ಹೆವಿ ವರ್ಸ್ಟ್ ಡೇ ಗುರು ನನಗಂತೂ ಇವತ್ತು ಸ್ವಿಗ್ಗಿ ಎಕ್ಸ್ಪೀರಿಯೆನ್ಸ್ ಮಾತ್ರ ಹೆವಿ, ತುಂಬ ಅಂದರೆ ಬೇರೆಯವರಿಗೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು. ಸಖತ್ ಕಷ್ಟ ಆಗ್ತಾಯಿದೆ ಗುರು. ಅಂದರೆ ಈಗ ತಿರ್ಗಾ ನೋಡಿ ಈಗ ತಾನೇ ಝೋನಿಗೆ ಬಂದು ಡ್ರಾಪ್ ಮಾಡಿದ್ದೀನಿ, ಅಲ್ಲೇ ತಗೊಂಡೋಗಿ ತಿರ್ಗಾ 9 ಕಿಲೋಮೀಟ್ರ್ ಅದು ಎಲ್ಲಿಗೆ ಬಿಸಾಕಿದ್ದು ಏನೋ ನನಗಂತೂ ಗೊತ್ತಾಗ್ತಿಲ್ಲ. ಅಂದರೆ 9 ಕಿಲೋಮೀಟ್ರ್ ಕರೆಕ್ಟಾಗಿ ದುಡ್ಡನ್ನು ಕೊಡ್ತಾನ, ಆ 9 ಕಿಲೋಮೀಟ್ರಿಗೆ ದುಡ್ಡು ಕೊಡೋಲ್ಲ, MGನೇ ಕಂಪ್ಲೀಟ್ ಮಾಡಬೇಕು, ಎಲ್ಲ ಲಾಂಗ್ ಆರ್ಡ್ರ್ ಹೊಡಿಬೇಕು ಅಂದರೆ ಹೆಂಗೆ ಅಂತ ಹೇಳಿ ಅಪ್ಪ ನನಗಂತೂ ಬೇಜಾರಾಗೋಗ್ಬಿಟ್ಟಿದೆ ಗುರು ಸ್ವಿಗ್ಗಿ ಅಂತೂ. ಯಪ್ಪ ಸಖತ್ತು ಇವತ್ತು ಬೇಜಾರಾದಷ್ಟು, ಇವತ್ತಂತೂ ಸಖತ್ ಬೇಜಾರಾಗಿದೆ ಅಷ್ಟು ಸ್ವಿಗ್ಗಿ ಮೇಲೆ. ಆ ಚಿಕ್ಕಪೇಟೆಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನೋಡಿ 7 ಗಂಟೆ ಗುರು. ಇನ್ನು ಈ MG ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಇನ್ನು ಎಷ್ಟಾಗುತ್ತೋ. ಆ MG ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗೈತೆ ನೋಡಿ ಗಾಡಿ, 160 ಕಿಲೋಮೀಟ್ರ್ ಗಾಡಿ ಓಡಿಸಿ ನಾಳೆ. 160 ಕಿಲೋಮೀಟ್ರಿಗೆ ಆಲ್ರೆಡಿ 400 ರೂಪಾಯಿ ಡಮಾರು ಪೆಟ್ರೋಲು. ಇನ್ನೊಂದು 50 ಕಿಲೋಮೀಟ್ರ್ ಮುಗಿಸಲ್ಲ. ಈಗ ಅಲ್ಲಿ ತಿರ್ಗಾ ತೊಗೊಂಡೋಗಿ 9 ಕಿಲೋಮೀಟ್ರ್ ಹಾಕಿದ್ದಾನೆ, ತಿರ್ಗಾ ಆ ಕಡೆಯಿಂದ ವಾಪಸ್ ಖಾಲಿ ಬರಬೇಕು. ಅಲ್ಲೇ ಫುಡ್ ರೆಡಿ ಕೊಟ್ಟವನೇ, ಅದು ಕಾಲೇ ನೋಟಿಫಿಕೇಶನ್ ಕಳಿಸ್ತಾನೆ ಫುಡ್ ರೆಡಿ ಅಂತ. ಗಂಟ್ಲು ಇಟ್ಕೊಂಬಿಟ್ಟೈತೆ, ಎನರ್ಜಿನೇ ಇಲ್ಲ ಗುರು ಮಾತಾಡೋಕ್ಕೆ. ಏನು ಮಾಡೋದು ನೋಡಿ, ಈ ಥರ ಎಲ್ಲ ಇರುತ್ತೆ ಕಷ್ಟ. ಬರೀ ಅರ್ನಿಂಗ್ಸ್ ಒಂದೇ ನೋಡೋದಲ್ಲ ನೀವು. ನೋಡಿ ಎಷ್ಟು ಕಷ್ಟ ಇದೆ ಅಂದರೆ ಯಪ್ಪ ಇದು ಹೇಳೋಕ್ಕೆ ಆಗಲ್ಲ, ಅಷ್ಟು ಫುಲ್ಲು ಶೋಲ್ಡರೆಲ್ಲ ಪೇಯ್ನು. ಹೋಗಿ ಬಂದಿದ್ದಕ್ಕೆ 3 ಅವರ್. ಸರಿ ಡ್ರಾಪ್ ಆಗ್ಬಿಟ್ಟು ಸಿಗ್ತೀನಿ ನಿಮಗೆ ಗಾಯ್ಸ್. ಈಗ ಇನ್ನೊಂದು ಡ್ರಾಪ್ ಮಾಡಿದೆ ಅಂದರೆ 9 ಕಿಲೋಮೀಟ್ರ್ ನಿಮ್ಗೆ ಅವಾಗಲೇ ಹೇಳೋದನ್ನೆಲ್ಲ ಬಂದಿತ್ತು ಅಂತ. ಅದನ್ನು ಡ್ರಾಪ್ ಮಾಡೋಕ್ಕೆ ನಾನು ಇಲ್ಲಿ ಜಾಲಲ್ಲಿ ಬಿಟ್ಟು ಒಂದು ಸ್ವಲ್ಪ ಮುಂದೆ ಶೆಟ್ಟಿಹಳ್ಳಿ ಅಂತ ಬರ್ತೆ ಗುರು, ಅಲ್ಲಿಗೆ ಬಂದೀನಿ. ಅಂದರೆ ಇಲ್ಲಿಂದ ರಿಟರ್ನ್ ಆರ್ಡರ್ ಕೂಡ ಸಿಗೋಲ್ಲ. ಇಲ್ಲಿಂದ ತಿರ್ಗಾ ಈಗ ನಾನು 9 ಕಿಲೋಮೀಟ್ರ್ ಖಾಲಿ ಹೋಗಬೇಕು. ಅಂದರೆ ಸ್ವಿಗ್ಗಿ ಯಾಕೆ ಇಷ್ಟು ಆಟ ಆಡಿಸ್ತಾ ಇದ್ದಾನೆ, ನನಗೆ ಆಟ ಆಡಿಸ್ತಾ ಇದ್ದಾನೆ ಇಲ್ಲ ಎಲ್ಲರಿಗೂ ಇದೇ ಥರ ಮಾಡ್ತಾನೆ ಅದು ನನಗಂತೂ ತಿಳಿದಿಲ್ಲ. ನಿಮ್ಗೆ ಏನೋ ಇದ್ರ ಬಗ್ಗೆ ಗೊತ್ತಿರೋ ಕಮೆಂಟಲ್ಲಿ ತಿಳಿಸಿ. ಅಂದರೆ ಸಿಕ್ಕಾಪಟ್ಟೆ ಆಟ ಆಡಿಸ್ತಾ ಇದ್ದಾನೆ ಗುರು. ಅಂದರೆ ಅವ್ನಿಗೆ 12 ಗಂಟೆ ತನಕ ಮಾಡಲೇಬೇಕು ನಾನು ಇವತ್ತು ಡ್ಯೂಟಿ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾನೆ. ಈಗ 9 ಕಿಲೋಮೀಟ್ರ್ ಫುಲ್ಲು ನಾನು ಇವಾಗ ಖಾಲಿನೇ ಹೋಗಬೇಕು. 9 ಕಿಲೋಮೀಟ್ರ್ ಖಾಲಿ ಹೋಗಾದ್ಮೇಲೆ ಅಲ್ಲಿ ಬೇರೆ ಕಾಯ್ದೆ ಅದಿಲ್ಲ, ಅವಾಗ ತಿರ್ಗಾ ಎಲ್ಲಿ ಕೊಡ್ತಾನೆ ಆರ್ಡ್ರು, ಏನು ಮಾಡ್ತಾನೆ ನನಗಂತೂ ನಿಜ ಗೊತ್ತಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಸ್ಟ್ರೈನ್ ಮಾಡಿಬಿಟ್ಟಿದ್ದಾನೆ ಗುರು ಇವತ್ತಂತೂ ಸ್ವಿಗ್ಗಿಲಿ. ಅಪ್ಪ ಇಷ್ಟು ಸ್ಟ್ರೈನು ಯಾವತ್ತೂ ನನಗೆ ಆಗಿರಲ್ಲ. ಅಂದರೆ ಇಷ್ಟು ದಿನ ಡೆಲಿವರಿ ಜಾಬಲ್ಲಿ ಇವತ್ತಾದಂಗೆ ನನಗೆ ಇಡೀ ನಾನು ಯಾವ್ಯಾವತ್ತು ಮಾಡಿದ್ದೀನೋ ಅಲ್ಲಿವರೆಗೂ ಆಗೇ ಇಲ್ಲ. ಅಂದರೆ ನೈಟಲ್ಲಿ ಒಂದು ಸತಿ ಯಾವ್ದು ಝೊಮ್ಯಾಟೋದೊಂದು ತೊಗೊಂಡೋಗಿ ಅಲ್ಲೆಲ್ಲ ದೂರ ಹಾಕಿಲ್ಲ, ಇವ್ನು ಸ್ವಿಗ್ಗಿನೂ ಒಂದು ಸತಿ ತೊಗೊಂಡೋಗಿ ದೂರ ಹಾಕಿಲ್ಲ. ಬಿಡು ಎರಡರಲ್ಲೂ ಸೇಮ್ ಐತೆ ಅನ್ಕೊಂಬೋದು. ಬಟ್ ಇವಾಗ ಆಟ ಆಡಿಸ್ತಾ ಇದ್ದಾನೆ ನೋಡಿ. ಯಪ್ಪ ಸಖತ್ ಬೇಜಾರಾಗ್ತಾಯಿದೆ ಗುರು. ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋಕ್ಕಲ್ಲ. ಅಂದರೆ ಬೆಳಗಿಂದ ಮಾಡಿದ್ದು ವೇಸ್ಟ್ ಆಗುತ್ತಲ್ಲ ಅನ್ನೋದೊಂದು ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು. ಇನ್ನೂ 9 ಬೇಕು ಗುರು, ಇನ್ನೂ 9:15 ಬೇಕು. ಏನು ಮಾಡೋಕ್ಕಲ್ಲ, ಬನ್ನಿ ಝೋನಳಿಗೆ ಹೋಗಿ ಬೇಗ ಕಂಪ್ಲೀಟ್ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಗೈಸ್ ಇವತ್ತಿನ ವಿಷಯಕ್ಕೆ ಬರೋದಾದರೆ ಅಂದರೆ ಸ್ವಿಗ್ಗಿನೂ ಸಖತ್ ಆಟ ಆಡಿಸ್ತಾ. ಅಂದರೆ ಬೆಳಿಗ್ಗೆ 6:00 ಹೋಗಿದೆ. ಅಂದರೆ ರೆಸ್ಟ್ ಸಿಗುತ್ತೆ ಅಂತ ನಾನು ಹೋಗಿದ್ದು, ಬಟ್ ರೆಸ್ಟು ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಅದು ಯಾವುದೋ 25 ಕಿಲೋಮೀಟ್ರ್ ಆರ್ಡರ್ ಕೊಟ್ಟಿದ್ದ ಕಾರಣ ರೆಸ್ಟು ಇಲ್ಲ ಏನೂ ಇಲ್ಲ, ಹಂಗೋಯ್ತು. ಅಂದರೆ ಕೊಡೋಕ್ಕೆ 1 ಅವರ್ ಆಯಿತು. ಆಮೇಲೆ ಆ ಕಡೆಯಿಂದ ಬರೋ ಅಷ್ಟೊತ್ತಿಗೆ ಅಲ್ಲಿಂದ ಚಿಕ್ಕಪೇಟೆ ಕರ್ಕೊಂಡು ಅಲ್ಲಿಂದ ತಗೊಂಡೋಗೋ ಅಷ್ಟೊತ್ತಿಗೆ ತಿರ್ಗಾ ನಾನು ಝೋನೊಳಗೆ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗೇ ಹೋಯ್ತು. 5 ನಿಮಿಷ ಕೂಡ ರೆಸ್ಟ್ ಮಾಡೋಕ್ಕಾಗಿಲ್ಲ. ಅಂದರೆ ಡ್ಯೂಟಿ ಕಂಟಿನ್ಯೂನೇ ಮಾಡಿದೆ. ಅಂದರೆ ಅಷ್ಟೊತ್ತು ಮಾಡಿದ್ರು ಕೂಡ ನನಗೆ ಎಷ್ಟಪ್ಪ ಅರ್ನಿಂಗ್ ಆಗಿದೆ ಅಂದರೆ 1850 ಅಷ್ಟೇ ಆಗೋದು. ಅಂದರೆ ಎಕ್ಸ್ಟ್ರಾ ಏನೂ ಸಿಗೋಲ್ಲ. ಬೆಳಗ್ಗೆ 6 ಗಂಟೆಯಿಂದ 6:15 ಬೆಳಗ್ಗೆ 6:15 ಸ್ಟಾರ್ಟ್ ಮಾಡಿದ್ದು. ನೈಟ್ ನಾನು ವಾಪಸ್ PGಗೆ ಬರೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಮ್ಗೆ ಆಗಿದ್ದು ಅರ್ನಿಂಗ್ ಎಷ್ಟು ಅಂದರೆ 1850. ಅದ್ರಲ್ಲಿ ಗಾಡಿ ಎಷ್ಟು ಹೊಡಿದೆ ಗೊತ್ತಾ, 220 ಕಿಲೋಮೀಟ್ರ್ ಹೊಡಿದೆ. ಅಂದರೆ ನಾನು ಡೆಲಿವರಿ ಜಾಬ್ ಮಾಡಿರೋದೇ ನೆನ್ನೆನೇ ಹೈಯೆಸ್ಟ್ ಹೊಡಿರೋದು ಗಾಡಿ, 220 ಕಿಲೋಮೀಟರ್ಸ್ ಹೊಡಿದೆ. ಬೇರೆ ಟೈಮಲ್ಲೆಲ್ಲ 200 ಓಡೋದು, ಇಲ್ಲಾಂದರೆ 200ಗಿಂತ ಕಮ್ಮಿನೇ ಓಡ್ತಾ ಇದ್ದು. ಅಂದರೆ ಝೊಮ್ಯಾಟೊ ಆಗಲಿ ಸ್ವಿಗ್ಗಿನಾಗಲಿ ಮಾಡಿದಾಗ ನೆನ್ನೆನೇ ಅತಿ ಹೆಚ್ಚು ನಾನು ಗಾಡಿ ಓಡಿಸಿದ್ದು. 220 ಕಿಲೋಮೀಟರ್ಸ್ ಮೇಲೆ ಗಾಡಿ ನೆನ್ನೆ ರನ್ ಆಯಿತು. ಅಂದರೆ ಅಲ್ಲಿಂದ PGಗೆ ಬರೋ ಅಷ್ಟೊತ್ತಿಗೆ ಇನ್ನೂ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಓಡಿರುತ್ತೆ.
ಒಂದು 225 ಅಂದ್ರೆ ನಿನ್ನೆ ಪೆಟ್ರೋಲ್ಗೆ ಎಷ್ಟಾಗಿದೆ ಗೊತ್ತಾ? 600 rupees ಪೆಟ್ರೋಲ್ಗೆ ಖರ್ಚಾಗಿದೆ. ಅಂದರೆ ಅಮೌಂಟ್ ಅಂತ ಅಷ್ಟೇ ಬಂದಿರೋದು, 1850 ಅಷ್ಟೇ ಬಂದಿರೋದು. ಬಟ್ ಪೆಟ್ರೋಲಿಗೆ ತುಂಬ ಜಾಸ್ತಿ ಆಯಿತು. ಅಂದರೆ ಕೆಲಸ ಕೂಡ ನೆನ್ನೆ ಜಾಸ್ತಿ ಆಯಿತು. ಬಟ್ ಏನಕ್ಕೆ ಹಂಗಾಯ್ತು ಅನ್ನೋದು ನನಗಂತೂ ಗೊತ್ತಿಲ್ಲ. ಅಂದರೆ ನನಗಂತೂ ನೆನ್ನೆಲಿ ಸ್ವಿಗ್ಗಿಲಾಗಿದ್ದಂತೂ ತುಂಬ ವರ್ಸ್ಟ್ ಎಕ್ಸ್ಪೀರಿಯನ್ಸೇ ನೆನ್ನೆ ನನಗೆ ಸ್ವಿಗ್ಗಿಲಾಗಿದ್ದು. ಅಂದರೆ ಈ ಥರ ಯಾವತ್ತೂ ಆಗಿರಲಿಲ್ಲ, ಬಟ್ ನೆನ್ನೆ ಆಗಿದ್ದು ಸಖತ್ ಕಷ್ಟ ಆಯಿತು. ಅದಕ್ಕೋಸ್ಕರ ನಾಳೆ ನಾನು ಏನು ಮಾಡೋದು ಅನ್ನೋದು ನೋಡೋಣ. ಅಂದರೆ ಇಷ್ಟೇ ಆಗಿದ್ದು. ಅಂದರೆ ಪೆಟ್ರೋಲ್ ತೆಗೆದ್ರೆ 600 ರೂಪಾಯಿ ಪೆಟ್ರೋಲು, 300 ರೂಪಾಯಿ ಪಿ ಜಿ ತೆಗೆದ್ರು ಒಂದು 900 ರೂಪಾಯಿಂದ 800 ರೂಪಾಯಿ ಅಷ್ಟೇ ಸೇವ್ ಆಗಿರೋದು. ಊಟ ತಿಂಡಿ ಪಿ ಜಿ ಎಲ್ಲ ತೆಗ್ದು ಆಮೇಲಿಂದ ಪೆಟ್ರೋಲ್ ತೆಗೆದ್ರೆ ನೆನ್ನೆ ಸೇವ್ ಆಗಿರೋದು ಎಷ್ಟು ಅಂದರೆ 600 ಮೈನಸ್ 300 350 ಅಂದ್ರೆ ಅರೌಂಡ್ ಒಂದು 900ರಿಂದ 1000 ರೂಪಾಯಿ ಸೇವ್ ಆಗಿದೆ ಅಷ್ಟೇ. ಬಟ್ ನೋಡಿ, 1000 ಮಾಡೋಕ್ಕೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಮಾಡಬೇಕು ಅಂದರೆ ಯಾರ ಕೈಲಿ ಕೂಡ ಆಗಲ್ಲ. ಬಟ್ ಸಖತ್ ಕಷ್ಟ ಮಾಡ್ತಾ ಇದ್ದಾರೆ. ಬಟ್ ಏನು ಕಷ್ಟ ಮಾಡ್ದಂತ ಗೊತ್ತಿಲ್ಲ. ಅಂದರೆ ಬೆಳಗ್ಗೆ ಹೊತ್ತಂತೂ ಆರ್ಡ್ರ್ ಕೊಡಲಿಲ್ಲ. ಆಮೇಲೆ ಮತ್ತೆ ಒಂದೊಂದೇ ಸೇಮ್ ಝೊಮ್ಯಾಟೋದಲ್ಲಿ ಹೆಂಗೆ ಆರ್ಡ್ರ್ ಕೊಡ್ತಾನೋ ವೆಯ್ಟ್ ಮಾಡಿಸಿ ಹಾಗೆ ಕೊಟ್ಟ. ಇಷ್ಟೇ ಗಾಯ್ಸ್ ಇವತ್ತಿನ ವೀಡಿಯೋ. ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಬಾಯ್.